ಮೂಲಕ ಅತ್ಯಂತ ಉತ್ಸಾಹದಾಯಕವಾಗಿ ಇವತ್ತಿನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಮಾಮುಡ್ಗಿ ಸಭೆಯ ಎಲ್ಲ ಸಭಿಕರಿಗೂ ತುಂಬುವುದು ಜಿಲ್ಲಾ ಮೆಥೋಡಿಸ್ಟ್ ಜಾತ್ರೆಯ ಅಂಗವಾಗಿ ಬಂದಿರುವಂತಹ ಅಪಾರ ಭಕ್ತಾದಿಗಳಿಗೆ ಎಲ್ಲ ಸ್ವಲ್ಪ ಸೈಡಾಗಿ ಎಷ್ಟು ಬರ್ತಾ ಸೈಡಾಗಿ ವಿವಿಧ ಕಾಲೋನಿಗಳಿಂದ ಭಜನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನಿರ್ಮಾಣವಾಗಿರುವಂತ ಜಾನ್ವೇಶ್ವರಿ ಶಾಗನ್ ಜಾಣನ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಸಭೆಯವರಿಗೆ ಸಲ್ಲಿಸುವವರಾಗಿದ್ದೇವೆ ಮತ್ತು ಪಾಸ್ಟರ್ ಲೇಮಿನ್ ಡೆಲಿಗೇಟ್ ಅವರಿಗೂ ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಲೇಮಿನ್ ಚಿತ್ರೀಕರಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಸಭೆಯವರು ಈ ಒಂದು ನಮ್ಮ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಜಾತ್ರಾ ಮಹೋತ್ಸವದಲ್ಲಿ ಬಂದು ತಮ್ಮ ಚಿಕ್ಕಿ ಆಟದಿಂದ ಎಲ್ಲರಿಗೆ ತಮ್ಮ ಒಂದು ಪ್ರದರ್ಶನ ತೋರಿಸಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಒಂದು ಒಳ್ಳೆಯ ರೀತಿಯಾದಂಥ ಚಿಕ್ಕೋಲ ಎಲ್ಲರಿಗೂ ಮಾಮೂಲಿಗೆ ಒಬ್ಬೊಬ್ಬರಿಗೂ ನೀವು ಭಾಳ ಬೇಗ ಬರ್ತೀರಿ ಅಂದ್ಕೊಂಡಿದ್ದೇವೆ, ಆದ್ರೂ ಬಂದಿರಿ. ಭಾಳ ಖುಷಿ ಆಯಿತು. ಒಂದು 2 ತಾಸು ಇದು ಮಾಡಿರಿ, ಭಾಳ ಸಂತೋಷ ಆಗಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮಾಮೂಲಿಗೆ ಎಲ್ಲ ನಮ್ಮ ಗ್ರಾಮದ ಎಲ್ಲ ಭಕ್ತರಿಗೂ ಇವೆಲ್ಲ ಜಿಲ್ಲಾ ಮೇಲ್ವಿಚಾರಕರ ವತಿಯಿಂದಲೂ ಮತ್ತು ಜಾತ್ರೆ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮ ಕ್ರೈಸ್ತ ಮೆಥೋಡಿಸ್ಟ್ ಮಿಷನ್ ಜಾತ್ರೆ 99ನೇ ವರ್ಷದ ಕ್ರೈಸ್ತ ಮಿಷನ್ ಜಾತ್ರೆ ಪರವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆ. 2026 15ನೇ ಮೇ ಈ ದಿನ ಭವ್ಯವಾದಂಥ ಮೆರವಣಿಗೆ, ಜನ ಸಮೂಹ ಇದೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ಅನೇಕ ಏರಿಯಾದಿಂದ ಮೆರವಣಿಗೆಗಳು ಭಜನೆ ಹಾಡುಗಳನ್ನು ಹಾಡುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಈ ಬಹಳ ಸಮಾಧಾನಕರವಾಗಿ ಮತ್ತೆ ಬಹಳ ಪೀಸ್ಫುಲ್ ಆಗಿ ಈ ವರ್ಷದ ಈ ಜಾತ್ರೆ ದೇವರು ಅದ್ಭುತವಾಗಿ ನಡೆಸಿಕೊಡ್ತಾ ಇದ್ದಾನೆ. ಒಳ್ಳೆ ವಾತಾವರಣ. ಹೀಗಾಗಿ ನಾವು ತಂದೆಯಾದ ದೇವರಿಗೆ ಕೃತಜ್ಞತೆ ಹೇಳ್ತೇವೆ. ನಮ್ಮ ಸನ್ಮಾನ್ಯ ಧರ್ಮಾಧ್ಯಕ್ಷರಾದಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ಅಯ್ಯನವರಿಗೂ ಮತ್ತೆಲ್ಲ ನಮ್ಮ PRC ಎಲ್ಲ ಜಿಲ್ಲಾ ಮೇಲ್ವಿಚಾರಕರು ಎಲ್ಲರೂ ಇದಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮತ್ತೆ ಅದೇ ರೀತಿ ಈಗ ವೇದಿಕೆ ಮೇಲಿರ್ತಕ್ಕಂಥ ಜಿಲ್ಲಾ ಮೇಲ್ವಿಚಾರಕ ನಾರ್ತ್ ಮತ್ತೆ ನಮ್ಮ ಬೀದರ್ ಸೌತ್ನ ಜಿಲ್ಲಾ ಮೇಲ್ವಿಚಾರಕರು ಮತ್ತು ಕಲಬುರಗಿ ಜಿಲ್ಲಾ ಮೇಲ್ವಿಚಾರಕರು ಎಲ್ಲರೂ ಸೇರಿ ಮತ್ತೆ ಕಾನ್ಫರೆನ್ಸ್ ಲೇ ನಾಯಕರು ಮತ್ತೆಲ್ಲ ಆಯಾ ಏರಿಯಾದ ಕೌನ್ಸಿಲರ್ಗಳು ಬಂದು ಈ ಒಂದು ಇದರಲ್ಲಿ ಸಕ್ರಿಯ ಭಾಗವಹಿಸಿ ಮತ್ತೆ ನಮ್ಮ ಜಿಲ್ಲಾ ಲೇ ನಾಯಕರು ಮತ್ತೆ ಎಲ್ಲ ಆಯಾ ಕಮಿಟಿ ಚೇರ್ಮನ್ಗಳು ಬಂದು ಈ ಒಂದು ಕಾರ್ಯದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹೀಗಾಗಿ ನಮ್ಮ ವಿಜಯವಾಣಿ ನಮ್ಮ ಮೀಡಿಯಾದವರಿಗೂ ನಾನು ತುಂಬಾ ವಂದನೆಗಳು ಸಲ್ಲಿಸಿ ನಾವು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಜೈ ಕ್ರಿಸ್ತ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ